ಈಗ ನಾನು ಕಾಂಗ್ರೆಸ್ ಪಕ್ಷದಿಂದ 2ನೇ ಬಾರಿ ನಾಮಪತ್ರ ಸಲ್ಲಿಸಿ ಬಂದಿದ್ದೀನಿ. ಹೇಳ್ರಿ ಮತ್ತೇನಿದೆ? ನೋಡಿ ಡಾಕ್ಟರ್ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹಾಗಾಗಿ ಮೊನ್ನೆನೇ ಸುಮಾರು 34,000 ಜನರಿಗೆ ನಮ್ಮ ಶಿಕ್ಷಕರು ವರ್ಗಾವಣೆ ಮಾಡಿದ್ದಾರೆ. ಶಿಕ್ಷಕರೆಲ್ಲ ಭಾಳ ಸಂತೋಷ ಆಗಿದ್ದಾರೆ. ಈಗ ಮುಂದೆ ಬರೋಂಥ ದಿನದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಮ್ಯಾನಿಫೆಸ್ಟೋಯಲ್ಲಿ 7th ಪೇ ಮತ್ತು ನಮ್ಮದು NPSಲಿಂದ OPS ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಈಗ ಆಲ್ರೆಡಿ 5 ಮ್ಯಾನಿಫೆಸ್ಟೋಲ್ಲಿ ಮಾಡಿದಂಥ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದಿರ್ತಾವೆ. ಇನ್ನೂ ಸ್ವಲ್ಪ ಶೀಘ್ರದಲ್ಲೇ ಸ್ವಲ್ಪ ದಿವಸದಲ್ಲಿ ಇದನ್ನು ನಮ್ಮದು NPSಲಿಂದ OPS ಮಾಡ್ಬೇಕಂತ ನಾವೆಲ್ಲರೂ ಒತ್ತಾಯ ಮಾಡಿದ್ದೀವಿ. ಎಲ್ಲ MLCಗಳು ಆದಷ್ಟು ಬೇಗನೆ ನಮ್ಮ ಬರುವಂಥ ದಿನಗಳಲ್ಲಿ NPSಲಿಂದ OPS ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹೇಳ್ರಿ ಬಹಳ ಪ್ರತಿಭಟನೆಗಳು ಕೂಡ ಆಗಿದೆ. ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ. ನಾನು ಸ್ಟ್ರೈಕಲ್ಲಿ ಹೋಗಿ ಜಾಯ್ನ್ ಆಗಿದ್ದೀನಿ, ಮಾತಾಡಿದ್ದೀನಿ. ಅದಕ್ಕೆ ಮುಂಚೆ ಅವ್ರ ಸಂಬಳ ಕಮ್ಮಿ ಇತ್ತು, ಈಗ ಅವ್ರ ಸ್ಯಾಲ್ರಿ ಜಾಸ್ತಿ ಮಾಡಿದ್ರು. ಮುಂದೆ ಬರೋ ದಿನದಲ್ಲಿ ಅವ್ರಿಗೂ ಸ್ಟೆಪ್ ಬೈ ಸ್ಟೆಪ್, ಯಾಕಂದ್ರೆ ಸಾಕಷ್ಟು ಬೇಡಿಕೆಗಳಿದೆ. ಗೌರ್ಮೆಂಟ್ ತಮ್ದೆಲ್ಲ ಇದು ನೋಡ್ಕೊಂಡು ಇನ್ನೂ ಶೀಘ್ರದ ಸ್ವಲ್ಪ ದಿವಸ ಅವರಿಗೂ ಏನಾದರೂ ಇನ್ನೂ ಸ್ಯಾಲ್ರಿ ಆದ್ರೂ ಜಾಸ್ತಿ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಚಾರ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಇದು ನಮ್ದೇನು ನಾರ್ತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿ, ಇಡೀ ಕರ್ನಾಟಕದಲ್ಲಿ ಎಲ್ಲಕ್ಕ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಸುಮಾರು ಔರಾದಿಂದ ಹರಪನಹಳ್ಳಿ 41 ತಾಲೂಕು ಬರುತ್ತೆ. ನನ್ನ ಬೀದರಿಂದ 780 ಕಿಲೋಮೀಟರ್ಸ್ ಆಗುತ್ತೆ. ಇದು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಎಲ್ಲಕ್ಕಿಂತ ದೊಡ್ಡ ಕ್ಷೇತ್ರ. ಹಾಗಾಗಿ ಇದು ಭಾಳ ಕಷ್ಟದ ಕೆಲಸ ಇದೆ. ನಾನು ಸುಮಾರು 2-3 ಸತಿ ಸುತ್ತಿದ್ದೀನಿ. ಯಾಕಂದ್ರೆ 2ನೇ ಬಾರಿ ನಿಂತಿದ್ದೀನಿ. ನಾನು ಸುಮಾರು 6 ತಿಂಗಳ ಮುಂಚೆನೇ ನನ್ನ ಟಿಕೆಟ್ ಅನೌನ್ಸ್ಮೆಂಟ್ ಆಗಿತ್ತು. ಹಾಗಾಗಿ ನಾನು ಎಲ್ಲ ತಿರುಗಿದ್ದೀನಿ. ನನ್ನ ಜೊತೆ ಸಣ್ಣಪ್ಪ ಮಟ್ರು ಸಾಹೇಬರು ಇದ್ದಾರೆ. ಹಾಗಾಗಿ ನಾನು ಮುಂದೆ ಬರೋಂಥ ದಿನಗಳು ಇನ್ನೂ 23 ದಿವಸ ಇದೆ. ನಾನೆಲ್ಲ ಕಡೆ ತಿರುಗಾಡಿ ಬರೋಂಥ ಎಲೆಕ್ಷನ್ ಖಚಿತ 100% ನಾನು ಗೆಲ್ತೀನಿ. ಈಶಾನ್ಯ ಕರ್ನಾಟಕದ ಪದವೀಧರ ಕ್ಷೇತ್ರದ ಚುನಾವಣೆಯ ಅಭ್ಯರ್ಥಿಯಾಗಿ 2ನೇ ಬಾರಿಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 2ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಾಳಾಗಿ ನಿಲ್ಲಿಸಿದ್ದಾರೆ. ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ನಮ್ಮ ಎಲ್ಲ ಅಸೋಸಿಯೇಷನ್ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಮತ್ತು ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತ PU ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತ ಸನ್ಮಾನ್ಯ ಪುರ್ಲೆ ಅವ್ರ ಜೊತೆಯಲ್ಲಿ ಮತ್ತು ಪ್ರೈಮರಿ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರಿಕಾರ್ ಅವರು ಮಾಜಿ ಅಧ್ಯಕ್ಷರ ಜೊತೆಯಲ್ಲಿ ಚಂದ್ರಶೇಖರ್ ಪಾಟೀಲ್ರು ಇಡೀ ಡಿವಿಷನ್ನಿನಲ್ಲಿ ತಿರುಗಾಡಿದ್ದೇವೆ. ಸರ್ಕಾರ ಕೂಡ ಅತಿಥಿ ಶಿಕ್ಷಕರ ವಿಚಾರದಲ್ಲಿ ಈಗಾಗಲೇ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು UGC ನಾರ್ಮ್ಸ್ ಪ್ರಕಾರ ಅವರಿಗೆ ಒಳ್ಳೆಯ ಗೌರವಧನವನ್ನು ನೀಡ್ತಾ ಇದೆ. 2ನೇದಾಗಿ ನಮ್ಮ ಶಿಕ್ಷಕರ ವರ್ಗಾವಣೆ ನೀತಿಯನ್ನು ಒಳ್ಳೆ ರೀತಿಯಲ್ಲಿ ತಿದ್ದುಪಡಿ ತಂದು ಕೊಟ್ಟಿದ್ದಾರೆ. ಅವರ 2 ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. 6ನೇ ವೇತನ ಆಯೋಗದಲ್ಲಿ ಅವತ್ತು 30% ಸ್ಯಾಲ್ರಿಯನ್ನು ಹೆಚ್ಚು ಮಾಡಿದ್ದೇವೆ. ಆಮೇಲೆ ಶಿಕ್ಷಕರ ಸಮಸ್ಯೆ ಏನೆಲ್ಲ ಇದೆ, ನಮ್ಮ ಮೆಟರ್ನಿಟಿ ಲೀವ್ ಆಗಿರ್ಬೋದು, ಅದನ್ನು ಕೂಡ ಡಬಲ್ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲೇ. ಆಮೇಲೆ TGT ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಿದ್ದದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಮೊರಾರ್ಜಿ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಿದ್ದದ್ದು ನಮ್ಮ ಸರ್ಕಾರದಲ್ಲಿ. TGT ಅವರ ಸಮಸ್ಯೆ ಮತ್ತು ನಮ್ಮ ITI ಡಿಪ್ಲೊಮಾದವ್ರದ್ದು ಪಾಲಿಟೆಕ್ನವ್ರದ್ದು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ. PU ಕಾಲೇಜು ಮತ್ತು ಹೈಸ್ಕೂಲಲ್ಲಿ HM ಪ್ರಮೋಷನ್ ಬಡ್ತಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಎಲ್ಲ ಉಪನ್ಯಾಸಕರಿಂದ ಪ್ರಾಂಶುಪಾಲರ ಬಡ್ತಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಹಾಗಾಗಿ ಅಲ್ಲಿ ಆಮೇಲೆ ಯಾವುದೇ ಒಂದು ಅರಿಯರ್ಸ್ ಏನು ಪೆಂಡಿಂಗ್ ಇತ್ತು, ಪದವಿ ಕಾಲೇಜ್ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಾಧ್ಯಾಪಕರುಗಳ ಅರಿಯರ್ಸ್ ಪೆಂಡಿಂಗ್ ಇತ್ತು. 15-20 ಲಕ್ಷ ಒಬ್ಬೊಬ್ಬರಿಗೆ ದೊರೆತಿರ್ತಕ್ಕಂಥ ಅದು ನಮ್ಮ ಸರ್ಕಾರದಲ್ಲಿ. ಈಗಾಗಲೇ 6ನೇ ವೇತನ ಮಾಡಿರ್ತಕ್ಕಂಥದ್ದು ಏನು 2ನೇ ಸಲ ಹೇಳ್ತಾ ಇದ್ದೇನೆ ಕೊಟ್ಟಿದ್ದೇವೆ. ಇಷ್ಟಾದ ಮೇಲೂ ಕೂಡ ಎಲ್ಲ ಪದವೀಧರರ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಮನ್ನೀಕರಿಸಿ ಆ ನಿರುದ್ಯೋಗಿ ಪದವೀಧರರಿಗೆ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಖರ್ಗೆ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಲಹೆ ಮೇರೆಗೆ ನಮ್ಮ ಸರ್ಕಾರ ಈಗಾಗಲೇ ಅವರಿಗೆ 3,000 ರೂಪಾಯಿ ಪದವೀಧರರಿಗೆ ಕೊಡ್ತಾ ಇದೆ. ಡಿಪ್ಲೊಮಾದವರಿಗೆ
1,500 ಕೊಡ್ತಾ ಇದೆ. ಈಗಾಗಲೇ ಈ ಎಲ್ಲಾ ಬೇಡಿಕೆಗಳನ್ನ ಗಮನದಲ್ಲಿಟ್ಕೊಂಡು ಈ ಸಲ ಎಲ್ಲಾ ಪದವೀಧರರು ಮತ್ತೊಮ್ಮೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕೆಲವು ಖಚಿತ ಅನ್ನೋ ಮಾತನ್ನು ಕೂಡ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈಗ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ SSLC ಪರೀಕ್ಷೆಯಲ್ಲಿ ಇದು ಬಹಳ ಗಂಭೀರವಾದ ವಿಷಯ ಇದೆ. ಮೊನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಶಾಲೆಯಲ್ಲಿ 0% ರಿಸಲ್ಟ್ ಬಂದಿದೆ ಮತ್ತು ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅಲ್ಲಿ ಪುನಃ ಪರೀಕ್ಷೆ ನಡೆಸಬೇಕು, ಕ್ಲಾಸ್ ನಡೆಸಬೇಕು ಅಂತಕ್ಕಂಥ ನಿರ್ದೇಶನವನ್ನು ನೀಡಿದ್ದಾರೆ. ಈಗಾಗಲೇ ನಮ್ಮ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, ಪದವಿ ಶಾಲಾ ಶಿಕ್ಷಕರಾಗಿರ್ಬೋದು, ಅವರು ಕ್ಲಾಸನ್ನು ನಡೆಸಿ 3 ಪರೀಕ್ಷೆಗಳನ್ನು ಮಾಡಿ, ಪರೀಕ್ಷೆಯನ್ನು ನಡೆಸಿ, ಚುನಾವಣೆಯನ್ನು ನಡೆಸಿ, ರಿಸಲ್ಟನ್ನು ಕೊಟ್ಟು ಮೊನ್ನೆ ತಾನೇ ರಜೆ ಘೋಷಣೆ ಆಗಿರೋದ್ರಿಂದ ರಜೆಯಲ್ಲಿ ಹೋದಾಗ ಪುನಃ ಕ್ಲಾಸ್ ನಡೆಸಬೇಕಂತ ಹೇಳಿದ್ದಾರೆ. ಹಾಗಾಗಿ ತೊಂದರೆಯಲ್ಲಿದ್ದಾರೆ. ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಈ ಸಂದರ್ಭದಲ್ಲಿ ತಮ್ಮ ಮೂಲಕ, ಮಾನ್ಯ ಮಾಧ್ಯಮ ಮಿತ್ರರ ಮೂಲಕ ಅದನ್ನು ಕ್ಯಾನ್ಸಲ್ ಮಾಡಿ ಪುನಃ ವಿಶೇಷ ಕ್ಲಾಸನ್ನು ಜೂನ್ 1ರಿಂದ ನಡೆಸಿದರೆ ಒಳ್ಳೆಯದನ್ನು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.